ಮಂಡ್ಯದಲ್ಲಿ ಹನುಮ ಧ್ವಜ ಕೆಳಗಿಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರ ಆವೇಶ ಆಕ್ರೋಶ ನೋಡ್ತಾ ಇದ್ರಿ. ಇನ್ನೊಂದು ಕಡೆಗೆ ಕ್ಷಣ ಕ್ಷಣಕ್ಕೂ ಕೂಡ ಜನ ಜಮಾಯಿಸ್ತಾ ಇದ್ದಾರೆ. ಹನುಮ ಧ್ವಜ ಹಿಡಿದು ಕೇಸರಿ ಶಾಲನ್ನ ಧರಿಸಿ ಪ್ರತಿಭಟನೆಗೆ ಸಜ್ಜಾಗ್ತಾ ಇದ್ದಾರೆ ಜನ. ಪಾದಯಾತ್ರೆಗೆ ಕರೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗ್ತಾ ಇದೆ. ಈಗಾಗಲೇ ಕೆರಗೋಡು ಗ್ರಾಮಕ್ಕೆ ಎಸ್ಪಿ ಯತೀಶ್ ಅವರ ಆಗಮನ ಆಗಿದೆ. ಇವತ್ತಿನ ಹೋರಾಟ ಒಂದು ರೀತಿಯಾಗಿ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಸೇರ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇದೆ. ಈ ವಿಚಾರದಲ್ಲಿ ಚಲುವರಾಯಸ್ವಾಮಿ ನೇರವಾಗಿ ಆರೋಪ ಮಾಡ್ತಾರೆ. ನಾನು ಉಸ್ತುವಾರಿ ಸಚಿವರುಗಳು ನಮ್ಮ ಒಳ್ಳೆಯ ಸ್ನೇಹಿತರು, ಅವ್ರಿಗೆ ನಾನು ಮನವಿ ಮಾಡೋದು ಇಷ್ಟನೇ. ರಾಜಕಾರಣ ಮಾಡಬೇಕು ಅಂದ್ರೆ ಚುನಾವಣೆ ಇದೆ ಇನ್ನು 3 ತಿಂಗಳಲ್ಲಿ, ಆಗ ರಾಜಕಾರಣ ಮಾಡೋಣ. ಇದು ಸಮಾಜದ ವಿಚಾರ. ನಮ್ಮ ಹನುಮ ಧ್ವಜವನ್ನು ಇಳಿಸೋದ್ರ ಮೂಲಕ ರಾಜಕಾರಣವನ್ನು ಪ್ರಾರಂಭ ಮಾಡಿರೋವಂಥದ್ದು ಕಾಂಗ್ರೆಸ್ನವರು, ಇಲ್ಲಿಯ ಶಾಸಕರು, ಉಸ್ತುವಾರಿ ಸಚಿವರು. ಅವರಿಗೆ ನಾನು ಮನವಿ ಮಾಡೋದು ಇಷ್ಟನೇ. ನಿಮ್ಮ ಕಾಂಗ್ರೆಸ್ನ ಏನು ಒಂದು ಪ್ರಣಾಳಿಕೆ ಇತ್ತು, ಆ ಪ್ರಣಾಳಿಕೆಯಲ್ಲಿ ಬಜರಂಗ ದಳವನ್ನು ನಿಷೇಧ ಮಾಡ್ತೀವಿ ಅಂತೇಳಿ ಹೇಳಿದ್ರಿ ನೀವು. ಅದಕ್ಕೆ ಮುಂದುವರೆದ ಭಾಗನ ನೀವು ಹನುಮ ಧ್ವಜವನ್ನು ಕೆಳಗಿಳಿಸಿರೋವಂಥದ್ದು. ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸೋದು ಇಷ್ಟೇ. ಹಿಂದೂ ಸಮಾಜದ ಒಗ್ಗಟ್ಟನ್ನು ಒಡೆಯೋದಕ್ಕೆ ಅಥವಾ ಅವರ ಭಾವನೆಯನ್ನು ಕೇಳಿಸೋವಂಥ ದುಸ್ಸಾಹಸಕ್ಕೆ ನೀವು ಕೈ ಹಾಕಬೇಡಿ. ಹುಬ್ಬಳ್ಳಿಯಲ್ಲಿ ಕರಸೇವಕರನ್ನು 35 ವರ್ಷಗಳ ಹಿಂದಿನ ಏನು ಕೇಸ್ ಇತ್ತು, ಆ ಕೇಸನ್ನು ರಿಓಪನ್ ಮಾಡೋದ್ರ ಮೂಲಕ ನಿಮ್ಮ ಇಚ್ಛಾಶಕ್ತಿಯನ್ನು ತೋರಿಸಿದ್ದೀರಿ. ಯಾರದೋ ಒಂದು ಧರ್ಮಕ್ಕೆ ತುಷ್ಟೀಕರಣ ಮಾಡೋದ್ರ ಮುಖೇನ ಅವರಿಗೆ ನೀವು ಭಾಳ ಶಬಾಷ್ಗಿರಿ ಪಡೆಯೋದಕ್ಕೋಸ್ಕರ ಈ ಎಲ್ಲ ಚಟುವಟಿಕೆಯನ್ನು ಮಾಡ್ತಾಯಿದ್ದೀರಿ. ಅದನ್ನು ಹನುಮನೂ ಒಪ್ಪೋದಿಲ್ಲ, ರಾಮನೂ ಒಪ್ಪೋದಿಲ್ಲ. ಶಾಪ ತಟ್ಟುತ್ತೆ, ಹಿಂದೂ ಸಮಾಜದ ಶಾಪ ತಟ್ಟುತ್ತೆ. ಆ ಶಾಪ ಈ ದುರಂಕಾರ ಆಡಳಿತ ಏನು ನಡೆಸ್ತಾ ಇದ್ದಾರೆ, ಆ ಆಡಳಿತವನ್ನು ಸುಟ್ಟಿ ಹಾಕುತ್ತೆ ಅಂತೇಳಿ ಹೇಳಿ ಜನಸಾಮಾನ್ಯರು ಮಾತಾಡ್ತಾರೆ. ರಾಷ್ಟ್ರಧ್ವಜ ಆರಿಸೋದಕ್ಕೆ ಒಂದು ನಿಯಮಗಳಿದೆ, ಅದಕ್ಕೊಂದು ಟೈಮ್ ಅಂತಿರುತ್ತೆ, ಜೊತೆಗೆ ಅದಕ್ಕೆ ಏನು ರೆಸ್ಪೆಕ್ಟ್ ಮಾಡಬೇಕು ಅನ್ನೋದಿರುತ್ತೆ. ಇಲ್ಲಿ ಒಂದಾದರೂ ಆ ನಿಯಮ ಪಾಲನೆ ಆಗಿದೆ ಅಂತ ನಮ್ಗೆ ಅನಿಸುತ್ತಾ? ಈ ಯಾಕಂದರೆ ಈ ವಿಷಯ ಮುಚ್ಚಾಕೋದಕ್ಕೆ ರಾಷ್ಟ್ರಧ್ವಜ ಆರಿಸಿರುವಂಥ. ನಾನು ನಿಮ್ಗೆ ಹೇಳ್ತೀನಿ, ಈ ಪ್ರಶ್ನೆ ಸರಿ ಇದೆ, ಆದರೆ ನನ್ನ ಹತ್ರ ಹೇಳ್ಬಾರ್ದು. ಮುಖ್ಯಮಂತ್ರಿಗಳು ತಮ್ಮ ಗಮನಕ್ಕೆ ಬಂದಿದೆ. ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ಅವರ ಮನಸ್ಥಿತಿ ಯಾವ ರೀತಿ ಇದೆ ಅಂತೇಳಿ ಹೇಳಿದ್ರೆ, ನಾವು ಮಾಡೋದೆಲ್ಲ ಸರಿ, ನಮ್ಮದು ರಾಷ್ಟ್ರಧ್ವಜ ಹೆಸರಿನಲ್ಲಿ ಅದಕ್ಕಿರೋವಂಥ ಪರಿಪಾಲನೆ ಮಾಡಬೇಕಾದಂಥ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ 3:30 ಮಧ್ಯಾಹ್ನದ ಸಮಯದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಆ ರಾಷ್ಟ್ರಧ್ವಜಕ್ಕೂ ಕೂಡ ಇವತ್ತಿನ ಹೋರಾಟ ಒಂದು ರೀತಿಯಾಗಿ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಸೇರ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇದೆ. ಈ ವಿಚಾರದಲ್ಲಿ ಚಲುವರಾಯಸ್ವಾಮಿ ನೇರವಾಗಿ ಆರೋಪ ಮಾಡ್ತಾರೆ. ನಾನು ಉಸ್ತುವಾರಿ ಸಚಿವರುಗಳು ನಮ್ಮ ಒಳ್ಳೆಯ ಸ್ನೇಹಿತರು, ಅವ್ರಿಗೆ ನಾನು ಮನವಿ ಮಾಡೋದು ಇಷ್ಟನೇ. ರಾಜಕಾರಣ ಮಾಡಬೇಕು ಅಂದ್ರೆ ಚುನಾವಣೆ ಇದೆ ಇನ್ನು 3 ತಿಂಗಳಲ್ಲಿ, ಆಗ ರಾಜಕಾರಣ ಮಾಡೋಣ. ಇದು ಸಮಾಜದ ವಿಚಾರ. ನಮ್ಮ ಹನುಮ ಧ್ವಜವನ್ನು ಇಳಿಸೋದ್ರ ಮೂಲಕ ರಾಜಕಾರಣವನ್ನು ಪ್ರಾರಂಭ ಮಾಡಿರೋವಂಥದ್ದು ಕಾಂಗ್ರೆಸ್ನವರು, ಇಲ್ಲಿಯ ಶಾಸಕರು, ಉಸ್ತುವಾರಿ ಸಚಿವರು. ಅವರಿಗೆ ನಾನು ಮನವಿ ಮಾಡೋದು ಇಷ್ಟನೇ. ನಿಮ್ಮ ಕಾಂಗ್ರೆಸ್ನ ಏನು ಒಂದು ಪ್ರಣಾಳಿಕೆ ಇತ್ತು, ಆ ಪ್ರಣಾಳಿಕೆಯಲ್ಲಿ ಬಜರಂಗ ದಳವನ್ನು ನಿಷೇಧ ಮಾಡ್ತೀವಿ ಅಂತೇಳಿ ಹೇಳಿದ್ರಿ ನೀವು. ಅದಕ್ಕೆ ಮುಂದುವರೆದ ಭಾಗನ ನೀವು ಹನುಮ ಧ್ವಜವನ್ನು ಕೆಳಗಿಳಿಸಿರೋವಂಥದ್ದು. ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸೋದು ಇಷ್ಟೇ. ಹಿಂದೂ ಸಮಾಜದ ಒಗ್ಗಟ್ಟನ್ನು ಒಡೆಯೋದಕ್ಕೆ ಅಥವಾ ಅವರ ಭಾವನೆಯನ್ನು ಕೇಳಿಸೋವಂಥ ದುಸ್ಸಾಹಸಕ್ಕೆ ನೀವು ಕೈ ಹಾಕಬೇಡಿ. ಹುಬ್ಬಳ್ಳಿಯಲ್ಲಿ ಕರಸೇವಕರನ್ನು 35 ವರ್ಷಗಳ ಹಿಂದಿನ ಏನು ಕೇಸ್ ಇತ್ತು, ಆ ಕೇಸನ್ನು ರಿಓಪನ್ ಮಾಡೋದ್ರ ಮೂಲಕ ನಿಮ್ಮ ಇಚ್ಛಾಶಕ್ತಿಯನ್ನು